ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ ಬರುವಂತ 5th ಆಫ್ ಮಾರ್ಚ್ ಇಂದ 10th ಆಫ್ ಮಾರ್ಚ್ ವರೆಗೂ ವೃಷಭ ರಾಶಿಯವರಿಗೆ ಲವ್ ರೀಡಿಂಗ್ ಅಲ್ಲಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ, ಅವರ ಎನರ್ಜಿ, ಅವರ ಪಾರ್ಟ್ನರ್ ಎನರ್ಜಿ, ಮತ್ತೆ ಅವರ ಫೀಲಿಂಗ್ಸ್ ಇರ್ಬೋದು, ಏನೆಲ್ಲ ಬರ್ತಾ ಇದೆ ಅಂತ ನೋಡೋಣ. ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಒಂದು ಏನಂತಾರೆ ನಿಮ್ಮ ಒಂದು ಎನರ್ಜಿಯನ್ನ ಕಾರ್ಡ್ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳಿ. ಅಷ್ಟೇ ಅಕ್ಯುರೇಟ್ ಆದಂತದ್ದು ರೀಡಿಂಗ್ ನಿಮ್ಗೆ ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ ವೃಷಭ ರಾಶಿಯವರಿಗೆ ಬರುವಂತ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಪ್ರೀತಿಯಲ್ಲಿ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ಲರೂ ಕೂಡ ನೋಡ್ಬೋದು. ಓಕೆ, ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಸಿಂಗಲ್ ಇದ್ದವರು ಕೂಡ ನೋಡ್ಬೋದು. ಅವ್ರಿಗೂ ಕೂಡ ತುಂಬಾನೇ ಮೆಸೇಜಸ್ ಬರ್ತಾ ಇರುತ್ತೆ. ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದ್ಸಾರಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಎಷ್ಟು ನಿಮ್ಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ. ಓಕೆನಾ? ಹಾಗಿದ್ರೆ ಬನ್ನಿ ನೋಡೋಣ ಏನೆಲ್ಲ ಅವ್ರಿಗೆ ಬರುವಂತ ದಿನಗಳಲ್ಲೂ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತ ಪ್ರಕಾರ ವೃಷಭ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ ರೀಡಿಂಗ್ ಅಂತಂದ್ರೆ, ಸೊ ಪ್ರೆಸೆಂಟ್ ಮೂಮೆಂಟು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ನನಗೆ ಫೀಲ್ ಆಗ್ತಾ ಇರುವಂತದ್ದು. ಓಕೆ, ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಎಲ್ಲೋ ಒಂದು ಝೋನ್ ಅಲ್ಲಿ ಸ್ಟಿಕ್ ಆಗಿದ್ದೀರಾ, ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಏನಿದೆ ಅಂತ ನಾವು ನೋಡೋಣ. ಯಾವ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಈ ರೀತಿ ಆಗಿದೆ ಅಂತ ಹೇಳಿ. ಮೇ ಬಿ ನಿಮ್ಮ ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು. ಸೊ ಯಾವುದೋ ಒಂದು ಫೀಲ್ಡ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಬರ್ತಾ ಇದೆ. ಓಕೆ, ಮೋಸ್ಟ್ಲಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಏನಾದ್ರೂ ಈ ರೀತಿ ಆಗಿದೆ ಅಂತ ನನ್ಗೆ ಅನಿಸ್ತಾ ಇರ್ಬೋದು. ಏನೋ ಒಂದು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಮನಸ್ಸು ಯಾಕೋ ಸರಿ ಇಲ್ಲ ನಿಮ್ದು. ಓಕೆ, ತುಂಬಾನೇ ಒಂದು ಡಿಪ್ರೆಷನ್ ಅಲ್ಲಿ ಇದ್ದೀರಾ, ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಯಾರೋ ಏನೋ ಅಂದ್ರು, ಯಾರೋ ಏನೋ ಹರ್ಟ್ ಮಾಡಿದ್ರು ಅಂತ ಹೇಳಿ, ಏನೋ ಅಂದ್ರು ಅಂತ ಹೇಳಿ. ಸೊ ತುಂಬಾ ಆ ಒಂದು ಎನರ್ಜಿ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಮನ್ಸು ಯಾಕೋ ಸರಿ ಇಲ್ಲ ನಿಮ್ದು. ನಿಮ್ಮ ಒಂದು ವಿಚಾರಗಳಲ್ಲೇ ನೀವು ಕಳೆದು ಹೋಗಿದ್ದೀರಾ, ಬೇರೆ ಏನು ನಿಮ್ಗೆ ವಿಚಾರ ಬರ್ತಾನೆ ಇಲ್ಲ. ಸೊ ಅದರಿಂದ ನೀವು ಹೊರಗೆ ಬರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಯಾರ್ದಾದ್ರೂ ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ ಈ ಒಂದು ಸಿಚುವೇಶನ್ ಇದ್ದಾಗ ಹೊರಗೆ ಬರ್ಲಿಕ್ಕೆ. ಇನ್ನು ನಿಮ್ಮ ಎನರ್ಜಿ ನೋಡ್ತಾ ಇರುವಂತ ಪ್ರಕಾರ 4 ಆಫ್ ವಾಂಡ್ಸ್ ಬರ್ತಾ ಇದೆ. ತುಂಬಾ ಒಂದು ನಿಮ್ಮ ಒಂದು ಫೀಲಿಂಗ್ಸ್ ಏನ್ ಬರ್ತಾ ಇದೆ, ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಒಳ್ಳೇದಾದಂತ ಎನರ್ಜಿ ನನ್ಗೆ ಕಾಣ್ತಾ ಇರುವಂತದ್ದು. ನೀವು ತುಂಬಾ ಒಂದು ಹ್ಯಾಪಿ ಆಗಿದ್ದೀರಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮಷ್ಟಕ್ಕೆ ನೀವು ಅಂತೀರಾ, ನಿಮ್ಮ ಪಾರ್ಟ್ನರ್ ಜೊತೆಗೆ ಇದ್ದಾಗ ನೀವು ತುಂಬಾ ಲಕ್ಕಿ ಅಂತ ಅನ್ಕೊಳ್ತೀರಾ. ಅವ್ರ ಜೊತೆಗೆ ನಿಮ್ಗೆ ಇದ್ದಾಗ ಫೀಲ್ ಆಗುತ್ತೆ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ ಹೇಳಿ. ಓಕೆ, ಸೊ ನಿಮ್ಗೆ ಆ ರೀತಿ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಅಂದ್ರೆ ತುಂಬಾ ಒಂದು ಪ್ರೀಶಿಯಸ್ ಆದಂತ ಮೂಮೆಂಟ್ ಅನ್ನ ನೀವು ಬದುಕ್ತೀರಾ ಅವ್ರ ಜೊತೆಗಿದ್ದಾಗ. ನೀವು ತುಂಬಾ ಹ್ಯಾಪಿ ಆಗಿರ್ತೀರಾ. ನಿಮ್ದು ಏನೇ ತೊಂದರೆಗಳು ನಿಮ್ಗೆ ಏನೇ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಸೊ ಅವರಲ್ಲಿ ಕಳೆದು ಹೋಗ್ಬಿಡ್ತೀರಾ. ಅಷ್ಟು ಒಂದು ನೀವು ಈ ಒಂದು ರಿಲೇಶನ್ಶಿಪ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಮತ್ತೆ ಅಷ್ಟು ನಿಮ್ಗೆ ನೀವು ಅವ್ರಿಗೆ ಪ್ರಯಾರಿಟಿ ಕೂಡ ಕೊಡ್ತೀರಾ. ಓಕೆ, ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅವ್ರ ಎನರ್ಜಿ ಕೂಡ ಸೇಮ್ ಬರ್ತಾ ಇದೆ. ಅವ್ರ ಎನರ್ಜಿನೂ ಇದೇ ರೀತಿಯಾಗಿ ಕಾಣ್ತಾ ಇರುವಂತದ್ದು. ದ ಸನ್ ಕಾರ್ಡ್ ಬಂದಿದೆ. ಹಾಗಾಗಿ ಅವರು ಕೂಡ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಅವರು ಕೂಡ ಫೀಲ್ ಮಾಡ್ಕೊಳ್ತಾರೆ, ಇಡೀ ಜಗತ್ತಿನ ಒಂದು ಪ್ರೀತಿ ನಾನೇ ಕಂಡ್ಕೊಂಡಿದ್ದೀನಿ ಅಂತ ಹೇಳಿ. ಅವ್ರ ಫೀಲಿಂಗ್ಸ್ ಕೂಡ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಬಟ್ ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮಿಬ್ಬರ ನಡುವೆ ತುಂಬಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತ ರಿಲೇಶನ್ಶಿಪ್ ಇದೆ. ಬಟ್ ಕೆಲವೊಂದ್ ಸಾರಿ ಏನಾಗುತ್ತೆ, ನೀವು ಅವರ ಒಂದು ರಿಲೇಶನ್ಶಿಪ್ ಅನ್ನ ಗ್ರಾಂಟೆಡ್ ಆಗಿ ತಗೊಳ್ಳುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನ್ಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ನಮ್ಮ ಒಂದು ಸಮಸ್ಯೆಯಲ್ಲಿ ಎಷ್ಟು ಕಳೆದು ಹೋಗ್ಬಿಡ್ತೀವಿ ಅಂತಂದ್ರೆ, ನಮ್ ಮುಂದೆ ಯಾರಿದ್ದಾರೆ, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅಂತ ನಮ್ಗೆ ತಿಳಿಯೋದಿಲ್ಲ. ಸಡನ್ ಆಗಿ ಅವ್ರಿಗೆ ಹರ್ಟ್ ಮಾಡುವಂತ ಚಾನ್ಸಸ್ ಬರುತ್ತೆ. ಸೊ ಅಥವಾ ಅವ್ರಿಗೆ ಇಗ್ನೋರ್ ಮಾಡುವಂತ ಚಾನ್ಸಸ್ ಬರುತ್ತೆ. ಅಥವಾ ಗ್ರಾಂಟೆಡ್ ಅಂದ್ರೆ ಇನ್ನೂ ಒಂದು ಹೇಗೆ ಅಂತಂದ್ರೆ, ನೀವೆಲ್ಲೋ ಸಂಬರ್ ನೀವು ಬ್ಯುಸಿ ಆಗಿರ್ತೀರಾ, ಅವ್ರಿಗೆ ಪ್ರಯಾರಿಟಿ ಕೊಡೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ತುಂಬಾನೇ ನನ್ಗೆ ಕಾಣ್ತಾ ಇರುವಂತದ್ದು. ಓಕೆ, ಏನ್ ಪ್ರಾಬ್ಲಮ್ ಆಗುತ್ತೆ ನೋಡಿ, ಕನ್ಫ್ಯೂಷನ್ಸ್ ತುಂಬಾನೇ ಬರುವಂತ ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಕನ್ಫ್ಯೂಷನ್ಸ್ ತುಂಬಾನೇ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ, ನೀವು ಸಮ್ವೇರ್ ಎಲ್ಲೋ ಬ್ಯುಸಿ ಆಗಿರ್ತೀರಾ. ನೀವು ಎಲ್ಲೋ ಬ್ಯುಸಿ ಆಗಿರ್ತೀರಾ.
ಸೊ ಆ ಮೂಮೆಂಟ್ ಅಲ್ಲಿ ನೀವು ಅವರ ಒಂದು ಪ್ರಯಾರಿಟಿಯನ್ನ ಗ್ರಾಂಟೆಡ್ ಆಗಿ ತಗೊಳ್ತೀರಾ. ಇದು ಇವರು ನಮಗಾಗಿನೇ ಇರುವಂತವ್ರು, ಹಾಗಾಗಿ ನಾವ್ ಯಾವಾಗಾದ್ರೂ ಇವ್ರ ಜೊತೆಗೆ ಮಾತಾಡ್ಬೋದು ಅಂತ ಅವ್ರಿಗೆ ರೆಸ್ಪಾಂಡ್ ಮಾಡದೇ ಇರುವಂತಹದ್ದು. ಅವ್ರಿಗೆ ಎಲ್ಲೋ ಸಮ್ವೇರ್ ಹರ್ಟ್ ಆಗುತ್ತೆ ಈ ಮಾತು ಬರುವಂತ ದಿನಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು. ಓಕೆ, ಸೊ ನೀವು ಯಾಕೆ ಈ ರೀತಿ ನಿಮ್ಮ ಎನರ್ಜಿ ಯಾಕೆ ಬರ್ತಾ ಇದೆ ಅಂತಂದ್ರೆ, ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ಅದು ರೀಚ್ ಆಗ್ತಾ ಇಲ್ಲ ಅಂತಂದ್ರೆ ಸಮ್ವೇರ್ ನಿಮ್ಮ ಎನರ್ಜಿ ಕಾಣ್ತಾ ಇರುವಂತದ್ದು ನೀವು ಕೂಡ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರ್ತೀರಾ. ಓಕೆ, ಅದೇ ಪ್ರೆಷರ್ ಅನ್ನ ಇಲ್ಲಿ ನೀವು ತಗೊಂಡ್ ಬಂದ್ರೆ ಖಂಡಿತ ಈ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ತುಂಬಾನೇ, ಕನ್ಫ್ಯೂಷನ್ಸ್ ತುಂಬಾನೇ ಬರುತ್ತೆ. ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ರಿಲೇಶನ್ಶಿಪ್ ಒಂದ್ ಕಡೆ, ನಿಮ್ಮ ಒಂದು ಕರಿಯರ್ ಲೈಫ್ ಒಂದ್ ಕಡೆ, ಎರಡನ್ನೂ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಯಾವಾಗ ನಿಮ್ಮ ಹತ್ರ ರಿಲೇಶನ್ಶಿಪ್ ಇರುತ್ತೆ ಅದನ್ನ ಕಾಪಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಮುಗಿದೋದ್ ನಂತರ ಅದಿಲ್ಲ ಅಂತ ಹೇಳಿ ಅಳ್ತಾ ಕೂಡೋದ್ರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ, ಹೌದಲ್ವಾ? ಸೊ ಇರೋ ಅಂತ ಟೈಮ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಯೂನಿವರ್ಸ್ ಇಂದ ಅದೇ ಬರ್ತಾ ಇರೋದು, ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಏನೋ ಒಂದು ನ್ಯೂ ಅಪರ್ಚುನಿಟಿ ಬರುವಂತ ಚಾನ್ಸಸ್ ಕೂಡ ನನಗೆ, ಯಾರೋ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾನೇ ನನಗೆ ಕಾಣ್ತಾ ಇರುವಂತದ್ದು. ಅಫ್ಕೋರ್ಸ್ ಬಂದೇ ಬರ್ತಾರೆ. ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಏನಿದೆ ಅಂತ ಹೇಳಿ. ಓಕೆ, ನನಗೂ ಕೂಡ ಗೊತ್ತಾಗುತ್ತೆ ರೀಡಿಂಗ್ ನಿಮ್ಗೆ ಎಷ್ಟು ರೆಸೋನೇಟ್ ಆಯ್ತು ಅಂತ. ಸೊ ನೀವು ಇರೋದನ್ನ ಬಿಟ್ಟು ಇರದೇ ಇರೋದ್ರ ಕಡೆ ತುಂಬಾನೇ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಇನ್ ಫ್ಯೂಚರ್ ಅಲ್ಲಿ ಆ ರೀತಿ ತುಂಬಾನೇ ಆಗುವಂತ ಚಾನ್ಸಸ್ ಇದೆ. ಓಕೆ, ಇನ್ನು ನಿಮ್ಗೆ ಇಂಟಿಟಿವ್ ಗೈಡ್ ಲೈನ್ ಏನ್ ಬರುತ್ತೆ ಅಂತ ಒಂದ್ಸಾರಿ ನೋಡೋಣ. ರೀಡಿಂಗಿಗೆ ನೀವು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ. ಮತ್ತೆ ಯಾರು ವೃಷಭ ರಾಶಿಯವರು ಇರ್ತಾರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಸೊ ನೋಡಿ, ನಿಮ್ಗೆ ಇಂಟಿಟಿವ್ ಗೈಡ್ ಲೈನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ. ರಿಫ್ಲೆಕ್ಟ್ ಅಂಡ್ ಲಿಸನ್, ಕೇಳಿ. ಏನ್ ಕೇಳಿ ಅಂತ ಹೇಳಿ ಬರ್ತಾ ಇದೆ. ರಿಫ್ಲೆಕ್ಷನ್ ಬ್ರಿಂಗ್ಸ್ ಇನ್ಸೈಟ್. ಟೇಕ್ ಟೈಮ್ ಟು ಲಿಸನ್ ಯುವರ್ ಇನ್ನರ್ ವಾಯ್ಸ್. ನೀವು ಎಷ್ಟೇ ಹೊರಗಡೆ ಹುಡುಕಿದ್ರು ಕೂಡ, ಯಾಕಂತಂದ್ರೆ ನಿಮ್ಮ ಒಂದು ಝೋನ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ. ಅದಕ್ಕಾಗಿ ನಿಮ್ಗೆ ಗೈಡ್ಲೈನ್ಸ್ ಬರ್ತಾ ಇದೆ. ಏನಂತಂದ್ರೆ, ನಿಮ್ಮ ಇನ್ನರ್ ವಾಯ್ಸ್ ಏನಿದೆ ಅದನ್ನ ಕೇಳಿ, ಹೊರಗಡೆ ನೀವು ಹುಡುಕ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ನಿಮ್ಮೊಳಗೇನೆ ಇದೆ. ನೀವೇ ನಿಮ್ಮನ್ನ ಎಲ್ಲೋ ಒಂದು ಝೋನ್ ಅಲ್ಲಿ ಸ್ಟಕ್ ಆಗಿ ಮಾಡ್ಕೊಂಡಿದ್ದೀರಾ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಮ ಇನ್ನರ್ ವಾಯ್ಸ್ ಏನ್ ಬರ್ತಾ ಇದೆ, ರಿಫ್ಲೆಕ್ಷನ್ ಏನ್ ಹೇಳ್ತಾ ಇದೆ ನಿಮ್ಗೆ, ಸೊ ಅದನ್ನ ಕೇಳಿ. ಡೆಫಿನೆಟ್ ಆಗಿ ನಿಮ್ಗೆ ಬರುವಂತ ದಿನಗಳಲ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗಿದ್ರೆ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.